ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1, ಸಂವಿಧಾನವನ್ನು ಯಾವಾಗ ಜಾರಿಗೆ ತರಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1950 ಜನವರಿ 26 ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಭಾರತ ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಬಂದ್ಬಿಟ್ಟು ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳ್ಬೋದು. ಪ್ರಶ್ನೆ 2, ಅಮೃತ್ಸರ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1809 ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. 1809ರಲ್ಲಿ ಅಮೃತ್ಸರ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಪ್ಪಂದ ಬ್ರಿಟಿಷರು ಮತ್ತು ರಾಣಾ ರಂಜಿತ್ ಸಿಂಗ್ ನಡುವೆ ನಡೆಯಿತು. ಅಮೃತ್ಸರ ಒಪ್ಪಂದವು ಕಾಶ್ಮೀರದಲ್ಲಿ ಡೋಗ್ರಾ ಆಳ್ವಿಕೆಯ ಆರಂಭವನ್ನು ಗುರುತಿಸಿತು ಅಂತ ಹೇಳ್ಬೋದು. ಪ್ರಶ್ನೆ 3, ಭೂತಕಮ್ಮ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೆಲಂಗಾಣ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಇವು ಮುಂಬರುವ SSGD ಕ್ವಶನ್ ಪೇಪರ್ಲಿ ಬೀಳ್ಬೋದು ಫ್ರೆಂಡ್ಸ್. ಭೂತಕಮ್ಮ ತೆಲಂಗಾಣದ ಹೂವು ಮತ್ತು ಸಾಂಸ್ಕೃತಿಕ ಹಬ್ಬವಾಗಿದೆ. ಭೂತಕಮ್ಮ ಹಬ್ಬದಲ್ಲಿ ಸಾಂಪ್ರದಾಯಿಕ ಪತ್ತು ಸೀರೆ ಉಟ್ಟ ಮಹಿಳೆಯರು ಗುಂಪಿನಲ್ಲಿ ಮಹಾಭೂತಕಮ್ಮ ಮಾಡುತ್ತಾರೆ. ದುರ್ಗಾ ನವರಾತ್ರಿಯಲ್ಲಿ ಭೂತಕಮ್ಮನನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತದೆ. ಪ್ರಶ್ನೆ 4, ಉತ್ತರ ಪ್ರದೇಶದ ಜನಪ್ರಿಯ ಶಾಸ್ತ್ರೀಯ ನೃತ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಥಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಕಥಕ್ ಪದದ ಅರ್ಥ ಬಂದ್ಬಿಟ್ಟು ಕಥೆಗಾರ ಅಂತ ಹೇಳ್ಬೋದು. ಕಥಕ್ ನೃತ್ಯವು ಸೌಮ್ಯವಾದ ಅಂದರೆ ತೀಕ್ಷ್ಣವಾದ ದೈಹಿಕ ಚಲನೆಗಳ ಮೂಲಕ ವಿವರಿಸುತ್ತದೆ. ರಾಸ್ಲೀಲಾ ನೃತ್ಯವು ಶ್ರೀಕೃಷ್ಣನಿಗೆ ಸಂಬಂಧಿಸಿದೆ ಮತ್ತು ಇದನ್ನು ಉತ್ತರ ಪ್ರದೇಶದಲ್ಲಿ ನಡೆಸಲಾಗುತ್ತದೆ. ಪ್ರಶ್ನೆ 5, ಸಂಗೀತ ನಾಟಕ ಅಕಾಡೆಮಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1952 ಮೇ 31 ಅಂತ ಹೇಳ್ಬೋದು ಫ್ರೆಂಡ್ಸ್. ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಸಂಗೀತ, ನೃತ್ಯ ಮತ್ತು ನಾಟಕಕ್ಕಾಗಿ ರಾಷ್ಟ್ರೀಯ ಅಕಾಡೆಮಿ ಎಂದು ಕರೆಯಲಾಗುತ್ತದೆ. ಇದು ದೇಶಾದ್ಯಂತ ಪ್ರಸಿದ್ಧವಾಗಿದೆ ಮತ್ತು ಜನಪ್ರಿಯವಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಹೊಸ ನವದೆಹಲಿಯಲ್ಲಿರುವ ಭಾರತೀಯ ಶಾಸ್ತ್ರೀಯ ನೃತ್ಯ ಸಂಸ್ಥೆಯಾಗಿದೆ. ಪ್ರಶ್ನೆ 6, ಪನ್ನಾಲಾಲ್ ಘೋಷ್ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಳಲು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ನೋಟ್ಸ್ ಬಂದ್ಬಿಟ್ಟು ಪನ್ನಾಲಾಲ್ ಘೋಷ್ ಅವರು 1960ರಲ್ಲಿ ನಿಧನರಾದರು. ಜನಪ್ರಿಯ ಕೊಳಲು ವಾದಕ ಮತ್ತು ಸಂಯೋಜಕರಾಗಿದ್ದರು ಅಂತ ಹೇಳ್ಬೋದು ಫ್ರೆಂಡ್ಸ್. ಅವರನ್ನು ಭಾರತೀಯ ಶಾಸ್ತ್ರೀಯ ಕೊಳಲಿನ ಪ್ರವರ್ತಕ ಎಂದು ಕರೆಯಲಾಗುತ್ತಿತ್ತು. ಪನ್ನಾಲಾಲ್ ಘೋಷ್ ಅವರ ಮೂಲ ಹೆಸರು ಬಂದ್ಬಿಟ್ಟು ಅಮಲ್ ಜ್ಯೋತಿ ಘೋಷ್ ಅಂತ ಹೇಳ್ಬೋದು. ಪ್ರಶ್ನೆ 7, ಪ್ರಸ್ತುತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್. ಇದರ ಬಗ್ಗೆ ಸ್ವಲ್ಪ ನೋಟ್ಸ್ ಹೇಳ್ತೀನಿ ಫ್ರೆಂಡ್ಸ್. ಕೇಂದ್ರ ಸರ್ಕಾರವು ಮಾಜಿ ಈಸ್ಟರ್ನ್ ಕಮಾಂಡ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರನ್ನು ಹೊಸ ಸಂರಕ್ಷಣಾ ಸಿಬ್ಬಂದಿಯಾಗಿ ನೇಮಿಸಿತು. ಜನರಲ್ ಬಿಪಿನ್ ರಾವತ್ ಅವರು ದೇಶದ ಮೊದಲ CDCS ಆಗಿದ್ದು ಡಿಸೆಂಬರ್ 31, 2019ರಂದು ನೇಮಕಗೊಂಡರು. ಪ್ರಶ್ನೆ 8, ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು S. ಅಬ್ದುಲ್ ನಜೀರ್. ಇದರ ನೋಟ್ಸ್ ಬಂದ್ಬಿಟ್ಟು ನ್ಯಾಯಮೂರ್ತಿ S. ಅಬ್ದುಲ್ ನಜೀರ್ ಫೆಬ್ರವರಿ 23ರಂದು ಆಂಧ್ರ ಪ್ರದೇಶದ 24ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕೊಂಡರು. ಅವರಿಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಪ್ರಮಾಣ ವಚನ ಬೋಧಿಸಿದರು. ಪ್ರಶ್ನೆ 9, ಪ್ರಸಿದ್ಧ ಜಾನಪದ ನೃತ್ಯವಾದ ಬುಟ್ಟ ಬೊಮ್ಮಲು ಯಾವ ರಾಜ್ಯಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ನೋಟ್ಸ್ ಬಂದ್ಬಿಟ್ಟು ಈ ನೃತ್ಯ ಶೈಲಿಯು ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿಯ ಜಿಲ್ಲೆಯ ತಣುಕು ಗ್ರಾಮಕ್ಕೆ ಸೇರಿದೆ.
ಬುಟ್ಟ ಬೊಮ್ಮಲು ಎಂದರೆ ಮರ, ಒಣ ಹುಲ್ಲು ಮತ್ತು ಹಸುವಿನ ಸಗಣಿಯಿಂದ ಮಾಡಲ್ಪಟ್ಟಿದೆ. ಪ್ರಶ್ನೆ 10. ಲಿಯಾಂಡರ್ ಪೇಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟೆನ್ನಿಸ್ ಅಂತ ಹೇಳ್ಬೋದು. ಲಿಯಾಂಡರ್ ಪೇಸ್ ಭಾರತದ ಮಾಜಿ ಟೆನ್ನಿಸ್ ಆಟಗಾರರಾಗಿದ್ದು, ಇವರು ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ಪಂದ್ಯಗಳಲ್ಲಿ ಅನೇಕ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಲಿಯಾಂಡರ್ ಪೇಸ್ ಅವರು 1996 ಅಟ್ಲಾಂಟಾ ಒಲಿಂಪಿಕ್ಸ್ ಪುರುಷರ ಸಿಂಗಲ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಪ್ರಶ್ನೆ 11. ಟೋಕೋಫೆರಾಲ್ನ ರಾಸಾಯನಿಕ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಇ. ಇದರ ರಿಲೇಟೆಡ್ ನೋಟ್ಸ್ ಬಂದ್ಬಿಟ್ಟು ಇದನ್ನು ಸಸ್ಯಜನ್ಯ ಎಣ್ಣೆಗಳಿಂದ ಪಡೆಯಲಾಗುತ್ತದೆ. ಟೋಕೋಫೆರಾಲ್ ಎಂಬುದು ವಿಟಮಿನ್ ಇ ಯ ರಾಸಾಯನಿಕ ಹೆಸರು. ಸೂತ್ರ ಬಂದ್ಬಿಟ್ಟು C29H5002. ವಿಟಮಿನ್ ಇ ಕೊರತೆಯ ಫಲವತ್ತತೆಯನ್ನು ಕಡಿಮೆ ಮಾಡಬಹುದು. ಪ್ರಶ್ನೆ 12. ಅಮಿತ್ ಶಾ ಇತ್ತೀಚೆಗೆ ಯಾರ ಅಡಿಗಲ್ಲು ಹಾಕಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಂಧಿನಗರದಲ್ಲಿ ರಾಷ್ಟ್ರೀಯ ಸಹಕಾರಿ ಡೈರಿ ಯೂನಿಯನ್ ಅನ್ನು ಉದ್ಘಾಟಿಸುತ್ತಾರೆ ಫ್ರೆಂಡ್ಸ್ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ನಿರ್ಮಿಸಿರುವ 108 ಅಡಿಯ ಭಗವಾನ್ ರಾಮರ ಪ್ರತಿಮೆಯನ್ನು ಅಡಿಪಾಯವನ್ನು ಹಾಕಿದರು. ಪ್ರಶ್ನೆ 13. ಭಾರತ ಜನಗತಿ 2011 ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಮಹಿಳಾ ಸಾಕ್ಷರತೆಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳ. ಭಾರತ 2011 ಜನಗಣತಿಯ ಪ್ರಕಾರ 96.2 ದರದಲ್ಲಿ ಕೇರಳದಲ್ಲಿ ಮಹಿಳೆ ಸಾಕ್ಷರತೆ ಪ್ರಮಾಣವು ಭಾರತದಲ್ಲಿ ಅತ್ಯಧಿಕವಾಗಿದೆ. ಹಿಮಾಚಲ ಪ್ರದೇಶವು 83.8ರಷ್ಟು ಮಹಿಳಾ ಸಾಕ್ಷರತೆ ದರದಲ್ಲಿ 2ನೇ ಸ್ಥಾನದಲ್ಲಿದೆ. ತಮಿಳುನಾಡಿನಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ 80.3 ಆಗಿದ್ದರೆ ಮಹಾರಾಷ್ಟ್ರದಲ್ಲಿ ಈ ಪ್ರಮಾಣವಿದೆ. ಪ್ರಶ್ನೆ 14. ಕೆಳಗಿನ ಯಾವ ಸಾಗರವು ಎಸ್ ಆಕಾರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಆರ್ಕಿಟಿಕ್ ಸಾಗರವು ಬ್ಯಾರೆಂಟ್ಸ್ ಸಮುದ್ರದ ನಾರ್ವೇಜಿಯನ್ ಮತ್ತು ಗ್ರೀನ್ಲ್ಯಾಂಡ್ ಸಮುದ್ರದ ಡೆನ್ಮಾರ್ಕ್ ಜಲಸಂಧಿಯ ಮೂಲಕ ಸಂಪರ್ಕ ಹೊಂದಿದೆ. ಅಟ್ಲಾಂಟಿಕ್ ಸಾಗರ ಪೋರ್ಟೋ ರಿಕೋ ತೊಟ್ಟಿ ಸರಿಸುಮಾರು 28,832 ಆಕಾರ ಬಿಂದುವಾಗಿದೆ. ಪ್ರಶ್ನೆ 15. ಧ್ವನಿಯ ಘಟಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೆಸಿಬಲ್ ಅಂತ ಹೇಳ್ಬೋದು. ಧ್ವನಿಯ SI ಘಟಕವು ಡೆಸಿಬಲ್ ಆಗಿದೆ ಫ್ರೆಂಡ್ಸ್. ಡಿಬಿ ಇದನ್ನು ಡಿಬಿಯಿಂದ ಸೂಚಿಸುತ್ತಾರೆ. ಶಬ್ದವು ದ್ರವ, ಗಾಳಿ ಅಥವಾ ಘನ ವಸ್ತುಗಳ ಮೂಲಕ ಅಲೆಗಳಾಗಿ ಚಲಿಸುವ ಶಕ್ತಿಯ ಒಂದು ರೂಪವಾಗಿದೆ. ಮಾನವ ಕಿವಿ ಮತ್ತು ಶ್ರವಣ ಕೇಂದ್ರೀಯ ವ್ಯವಸ್ಥೆಯು 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ ನಡುವಿನ ಆವರ್ತನವನ್ನು ಪತ್ತೆ ಮಾಡುತ್ತದೆ. ಪ್ರಶ್ನೆ 16. ರಾಜ್ಯ ಅಸೆಂಬ್ಲಿಯಲ್ಲಿ ಆಂಗ್ಲೋ ಇಂಡಿಯನ್ನರ ಪ್ರಾತಿನಿಧ್ಯದ ಕುರಿತು ಯಾವ ಲೇಖನ ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖನ 333. ಲೇಖನ 333 ಇದು ರಾಜ್ಯಗಳ ಶಾಸನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. 104ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಇದು ಲೋಕಸಭೆ ಮತ್ತು ರಾಜ್ಯ ಶಾಸನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ಗೆ ಸ್ಥಾನಗಳ ಮೀಸಲಾತಿ ರದ್ದುಗೊಳಿಸಲಿತು. ಪ್ರಶ್ನೆ 17. ಕೆಳಗಿನ ಯಾವ ಪದಗಳು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೆನಾಲ್ಟಿ ಕಾರ್ನರ್. ಇದು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ ಫ್ರೆಂಡ್ಸ್. ಈ ಕ್ರಿಕೆಟ್ಗೆ ಸಂಬಂಧಿಸಿದ ಅರ್ಥಗಳು ಬಂದ್ಬಿಟ್ಟು ಕ್ರಿಕೆಟ್ನಲ್ಲಿ ಬಳಸುವ ನಿಯಮಗಳು: ಪವರ್ ಪ್ಲೇ, ಸ್ಕೇರ್ ಲೆಗ್, ಫೈನ್ ಲೆಗ್, ಬೌಂಡ್ರಿ ಬೌಲಿಂಗ್, ವಿಕೆಟ್ ಲೆಗ್, LBW. ಪ್ರಶ್ನೆ 18. 1952ರಲ್ಲಿ ಜವಾಹರಲಾಲ್ ನೆಹರು ಅವರು ಯಾವ ಪ್ರಶಸ್ತಿಯನ್ನು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದಲ್ಲಿ ಕ್ಷಮೆ ಇರಲಿ ಫ್ರೆಂಡ್ಸ್.